ಇವರು ಮಂಜುನಾಥ್ ಅಂತೇಳಿ. ಇವರು ನನಗೆ ಆತ್ಮೀಯ ಸ್ನೇಹಿತರು. ಇವರನ್ನ ಈಗ ನಾನು ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಿರೋದು ನನ್ನ ದೌರ್ಭಾಗ್ಯ. ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಇವರು ಒಂದು ಕಾಲದಲ್ಲಿ ತರೀಕೆರೆ ನಗರದಲ್ಲಿ ನಡೆಯುವಂಥ ಒಂದು ಪ್ರಸಿದ್ಧ ಒಂದು ದಿನಪತ್ರಿಕೆ, ಲೋಕಲ್ ದಿನಪತ್ರಿಕೆಯಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು. ಅವತ್ತಿಂದಲೂ ಇವರು ಕೂಡ ನನಗೆ ಪರಿಚಯ ಇದ್ದಾರೆ. ಏನೋ ದುರಾದೃಷ್ಟದ ಕಾರಣ ಇವರು ಇವತ್ತು ಸ್ವಲ್ಪ ನಿರ್ಲಕ್ಷ್ಯತೆಗೊಳಗಾಗಿದ್ದರು. ಏನೋ ಒಂದು ಅವರಿಗೆ ಕಾರಣ ಬಂದು ಇವತ್ತು ನಮ್ಮ ಹತ್ರ ಇವರು ನನ್ನನ್ನು ಸೇಫ್ ಮಾಡಿರಿ, ಒಂದು ಅನಾಥಾಶ್ರಮಕ್ಕೆ ಬಿಟ್ಟರೆ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವರೇ ಕೇಳ್ತಾ ಇದ್ದಾರೆ. ಕೆ ಆರ್ ಪೇಟೆ ವೃದ್ಧಾಶ್ರಮಕ್ಕೆ ನನ್ನನ್ನು ಬಿಟ್ಟರೆ ಅಂತೇಳಿ ಬಿಡ್ತಾ ಇದ್ದಾರೆ. ಯಾವುದೇ ವ್ಯಕ್ತಿಗೆ, ಯಾವುದೇ ಮನುಷ್ಯನಿಗೂ ಕೂಡ ಈ ಥರದ್ದೊಂದು ನೋವು ಬರಬಾರ್ದು. ಯಾಕೆಂದರೆ ಇವರಿನ್ನೂ ಅತಿ ಚಿಕ್ಕ ವಯಸ್ಸು. ಈ ಚಿಕ್ಕ ವಯಸ್ಸಿಗೆ ಇವರಿನ್ನೂ ಆಶ್ರಮಗಳಿಗೆ ಸೇರ್ಪಣೆ ಒಂದು ದೌರ್ಭಾಗ್ಯ ಬರಬಾರ್ದು. ಅತ್ಯಂತ ಮನಸ್ಸಿಗೆ ನೋವಾಗುತ್ತೆ. ಇವರು ತುಂಬ ಒಂದು ನುರಿತ ಮತ್ತು ಒಂದು ಅನುಭವಿ ಜನಗಳ ಜೊತೆಗೆ ಕೆಲಸ ಮಾಡಿದರೆ ಹಿಂದೆ ನಾನು ನೋಡಿದಾಗೆ ಇವತ್ತಿನ ದಿವಸ ಇವ್ರ ಪರವಾಗಿ, ಇವ್ರ ಸಲುವಾಗಿ ಯಾವ ವ್ಯಕ್ತಿನೂ ಕೂಡ ಬರದೇ ಇರೋದು ನಮಗೆ ತುಂಬ ನೋವಾಗಿದೆ. ಇಂಥ ದಿನಮಾನಗಳಲ್ಲಿ ನಮ್ಮ ಸ್ನೇಹಿತರಾದ ಸುನೀಲ್ರವರು ತುಂಬನೇ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಂಡು ಇವರಿಗೆ ಏನಾರು ಒಂದನ್ನು ಒಳ್ಳೆಯ ಜಾಗನ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನನಗೆ ಅವರು ಕೂಡ ಭಾರಿ ಒತ್ತಡದಿಂದ ಸ್ವಂತ ಜವಾಬ್ದಾರಿ ತಗೊಂಡು ನನ್ನ ಹತ್ರ ಅವರು ಕೇಳ್ಕೊಂಡ್ರು. ಆಯಿತು ಅಂತೇಳಿ ಇವರನ್ನ ಕೇಳ್ಪಟ್ಟೆ ಆಶ್ರಮಕ್ಕೆ, ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಅಲ್ಲಿ ನಡೆಸೋಂಥವು ತುಂಬ ಕಡೆ ಇದ್ದಾವೆ. ಅಲ್ಲಿಗೆ ಇವ್ರನ್ನ ಕಳಿಸ್ಬೇಕು ಅಂತೇಳಿ ಇದ್ದೀವಿ. ಇವರಿಗೆ ಒಬ್ಬ ತಮ್ಮ ಇದ್ದಾನೆ ಅಂತ ಗೊತ್ತಾಯಿತು. ತಮ್ಮನೂ ಕೂಡ ಇವ್ರಿಗೆ ನೋಡ್ತಾ ಇಲ್ಲ. ಇವರಿಗೆ ಮನೆ ಇಲ್ಲಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ಲಲ್ಲ, ಎಲ್ಲ ತೀವ್ರವಾಗಿದ್ದಾರಂತೆ. ಆದ್ದರಿಂದ ಇವರನ್ನ ಕೇರ್ಪೇಟೆಯ ಅನಾಥ ಮತ್ತು ವೃದ್ಧಾಶ್ರಮಕ್ಕೆ ಇವರನ್ನ ಸೇರಿಸ್ತಾ ಇದ್ದೀನಿ. ಈ ಥರ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದೇ ವ್ಯಕ್ತಿ ಇದ್ದರೂ ಕೂಡ ತಾವು ಕೂಡ ಇಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾಯಿರ್ತೀನಿ. ತಮ್ಮ ಕೈಯಲ್ಲಿ ಆಗದೆ ಹೋದರೆ ನಿಮಗೂ ಆಗುತ್ತೆ, ಆಗಲ್ಲ ಅಂತ ಹೇಳಲ್ಲ. ಅನಿವಾರ್ಯ ಕಾರಣದಿಂದ ನೀವು ಮಾಡೋಕ್ಕಾಗದೇ ಇರೋದ್ರಿಂದ ಈ ಥರದ ವ್ಯಕ್ತಿಗಳು ಯಾರು ಇದ್ದರೆ ಅವ್ರನ್ನ ನಾವು ಕಡೆಗಾಣಿಸೋದು ಬೇಡ. ಅವರು ಕೂಡ ನಮ್ಮ ಒಟ್ಟಿಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನನಗೊಂದು ಫೋನ್ ಮಾಡಿದ್ರೆ ಈ ಥರದವ್ರನ್ನೆಲ್ಲ ಹಲವಾರು ವೃದ್ಧಾಶ್ರಮಗಳು ಇದ್ದಾವೆ, ಅವಕ್ಕೆ ನಾನು ಸೇರ್ಸೋಂಥ ಪ್ರಯತ್ನ ಮಾಡ್ತೀನಿ. ಇವರನ್ನ ಈಗ ಕರ್ಕೊಂಡೋಗಿ ಸೇರಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಮಂಜಣ್ಣವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಇದೇ 15 ದಿನಗಳ ಹಿಂದೆ ಒಂದ್ಸಲಿ ಅವರಿಗೆ ಕಾಲ್ ಮಾಡಿದಾಗ ಯಾವ ವ್ಯಕ್ತಿ ಅಂತ ಕೇಳಿದಾಗ ಹೀಗೆ ಈ ಥರ ಮಂಜುನಾಥ್ ಅಂತ ಬಿಲ್ಡಿಂಗ್ ಪರ್ಸನ್ ಕೆಲಸ ಮಾಡ್ತಿದ್ರು ಅಂತ ಹೇಳಿದಾಗ ಅವ್ರು ನನಗೆ ಗೊತ್ತು. ನಾನು ಸುಮಾರು ಹಿಂದೆ 25 ವರ್ಷಗಳಿಂದನೂ ನಾನು ನೋಡಿದ್ದೆ ಅಂತ ಹೇಳಿದರು. ಹಾಗಾಗಿ ಅವರು ಇಷ್ಟು ಹೆಲ್ಪ್ ಮಾಡಿದ್ದಾರೆ, ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ. ನೀವು ಹೇಳು ಹೋಗ್ತೀನಿ ಅಂತ ನಾನು ಆಶ್ರಮಕ್ಕೆ ಬರೋಕ್ಕೆ ಸರಿ, ಇವರನ್ನ ಒಳ್ಳೆಯ ಒಂದು ಸೇಫಾದ ಜಾಗಕ್ಕೆ ಸೇರಿಸ್ತೀವಿ.